ಭದ್ರಾ ನೀರಿಗಾಗಿ ರೈತರಿಂದ ದಾವಣಗೆರೆ ಬಂದ್ ಮಾಡಲಾಗಿದೆ. ಭಾರತೀಯ ರೈತ ಒಕ್ಕೂಟದಿಂದ ಇದೀಗ ಬೆಣ್ಣೆ ನಗರಿ ಬಂದ್ ಆಗಿದೆ. ಅಷ್ಟೇ ಅಲ್ಲದೆ ಜಯದೇವ ವೃತ್ತದಲ್ಲಿ ನೂರಾರು ರೈತರು ಇದೀಗ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಭದ್ರಾ ನೀರಿಗಾಗಿ ಇದೀಗ ರೈತರು ದಾವಣಗೆರೆಯಲ್ಲಿ ಬಂದನ್ನ ಮಾಡಿರುವಂತದ್ದು, ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ರೈತರು ಹಾಗೆ ರೈತ ಒಕ್ಕೂಟದವರು ಇದೀಗ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನು ಜಯದೇವ ವೃತ್ತದಲ್ಲಿ ಸೇರಿರುವಂತಹ ಪ್ರತಿಭಟನಾಕಾರರು ಇದೀಗ ಜೈಕಾರ ಅಂದ್ರೆ ಧಿಕ್ಕಾರವನ್ನ ಕೂಗ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತವರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಏನು ಭದ್ರಾ ನೀರಿಗಾಗಿ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಾಕಷ್ಟು ಮಾತಿನ ವಾಗ್ವಾದ ಕೂಡ ನಡೆದಿದೆ. ಈ ತದನಂತರದಲ್ಲಿ ಪೊಲೀಸರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಒಂದಷ್ಟು ಜನರನ್ನ ಅಂದ್ರೆ ರೈತರನ್ನ ಹಾಗೆ ರೈತ ಒಕ್ಕೂಟದವರನ್ನ ಇದೀಗ ವಶಕ್ಕೆ ಪಡೆದುಕೊಂಡು ಹೋಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏನು ಧಿಕ್ಕಾರವನ್ನ ಕೂಗ್ತಾ ಇದೀಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಇರುವಂತಹ ಜಯದೇವ ವೃತ್ತ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಜಾಮ್ ಮಾಡಿ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಆ ಒಂದು ಸ್ಪಾಟ್ ನಲ್ಲಿ ರೈತರು ನೂರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ರೈತ ಒಕ್ಕೂಟದಿಂದ ನಡೆದಂತಹ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇವತ್ತು ದಾವಣಗೆರೆಯನ್ನ ಕೂಡ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಾಗದಿಂದ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ರಾಜ್ಯದಲ್ಲಿ ಈಗಾಗಲೇ ಕಾವೇರಿ ನೀರಿಗಾಗಿ ಹೋರಾಟ ಜೋರಾಗಿದ್ದು, ಅದರಂತೆ ಕೂಡ ಮಧ್ಯ ಕರ್ನಾಟಕದಲ್ಲಿ ಭದ್ರಾ ನೀರಿಗೆ ಕೂಡ ರೈತರು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ 18ನೇ ತಾರೀಕು ಒಂದು ICC ಸಭೆ ಆಗಿತ್ತು. ಆ ಸಭೆಯಲ್ಲಿ ರೈತರು ಕೂಡ ಏನೋ ಭತ್ತಕ್ಕೆ ನೀರು ಬಿಡಬೇಕು ಅಂದ್ರೆ ಮಳೆಗಾಲಕ್ಕೆ ನೀರು ಬಿಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ನಿಂತಿದ್ದು. ಆದ್ರೆ ಇನ್ನೊಂದು ಕೊನೆ ಭಾಗದ ರೈತರು ಬೇಸಿಗೆಗೆ ನೀರು ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವಾದವನ್ನು ಮಂಡಿಸಿದ್ರು. ಇವೆರಡು ರೈತರ ಗುಂಪುಗಳ ನಡುವಿನ ಗೊಂದಲದಿಂದಾಗಿ ಏನು CM ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಯಾವುದೇ ನಿರ್ಣಯ ICC ಸಭೆಯಲ್ಲಿ ಆಗದ ಹಿನ್ನೆಲೆಯಲ್ಲಿ ಭಾರತೀಯ ರೈತರ ಒಕ್ಕೂಟ ಇಂದು ಏನು ದಾವಣಗೆರೆ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಿದಂತೆ ಈಗಾಗಲೇ ಕೂಡ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಕೂಡ ಏನು ಪೊಲೀಸ್ ಇಲಾಖೆ ಬಂದು ಭದ್ರತೆ ವಹಿಸಿರ್ತಕ್ಕಂಥದ್ದು. ಈ ಒಂದು ಭದ್ರಾ ನೀರನ್ನ ಬಿಡ್ಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಈಗ ಈಗಾಗಲೇ ಡ್ಯಾಮ್ ಅಲ್ಲಿ ಅಂದ್ರೆ ಭದ್ರಾ ಜಲಾಶಯದಲ್ಲಿ 175ಕ್ಕೂ ಅಧಿಕ ನೀರಿದ್ರು ಕೂಡ ಭತ್ತದ ಬೆಳೆಗೆ ನೀರು ಬಿಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ಮೀನಮೇಷ ಮಾಡ್ತಾ ಇದೆ. ಆ ಒಂದು ಕೂಡಲೇ ನೀರು ಬಿಡಬೇಕು, ಇಲ್ಲದ್ರೆ ಇನ್ನು ಮುಂದಿನ ದಿನಗಳು ಉಗ್ರ ಹೋರಾಟ ಮಾಡುವುದಾಗಿ ಒಂದು ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಈ ಕುರಿತಂತೆ ಮಾತಾಡ್ಲಿಕ್ಕೆ ರೈತರೇ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನೇ ನಾವು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಹೋರಾಟ ಮಾಡ್ತಿದ್ರಿ ಏಕೆ ಸರ್? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರಿದ್ದಾಗ್ಯೂ ಕೂಡ ಇವತ್ತು ಈ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರ ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ನಿಟ್ಟಿನಲ್ಲಿ ಅವರು ರಾಜಕಾರಣ ಮಾಡ್ತಾ ಇದಾರೆ. ಯಾಕೆ ಆ ರಾಜಕಾರಣನ ಯಾಕೆ ಇವತ್ತು ರೈತರ ಮೇಲೆ ಆ ರೀತಿ ನಡ್ಕತ್ತಾರೆ ಅಂತೇಳಿ ನಮಗೆ ಗೊತ್ತಾಗದೆ ಇವತ್ತು ಆಕ್ರೋಶಭರಿತರಾಗಿ ಇವತ್ತು ಸುಮಾರು ಒಂದು ಹೆಚ್ಚು ಕಡಿಮೆ 15 ದಿವಸದಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ನಿನ್ನೆಲ್ ಮೊನ್ನೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದ್ರ ಮೂಲಕ ಸುಮಾರು 5-6 ಸಾವಿರ ಜನರು ಬಹಳಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ತೋಡಿದ್ರು. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ಬರು ಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ, ನಾವು ನೀರಿಲ್ಲದೆ ಹೋದ್ರೆ ನೀವು ನೀರು ಕೊಡಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇರಲಿಲ್ಲ. ಇವತ್ತು 176 ಅಡಿ ಡ್ಯಾಮ್ ಅಲ್ಲಿ ನೀರಿದೆ. ಇವತ್ತು ಈಗ ನನ್ನ ಸ್ನೇಹಿತ ಸಿದ್ದೇಶ್ ಮಾತಾಡ್ಬೇಕಾದ್ರೆ ಹೇಳಿದ್ರೆ ಶ್ರಾವಣದಲ್ಲಿ ಮಳೆ ಜಾಸ್ತಿ. ಇವತ್ತು ಇನ್ನು 15 ದಿವಸದೊಳಗೆ ಇವತ್ತೇನು ಮಳೆ ಬರ್ತಾ ಇದೆ, ಈ ರೀತಿ ಮಳೆ ಬಂದ್ರೆ ಭದ್ರಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗ್ತದೆ. ಭರ್ತಿ ಆದ್ಮೇಲೆ ವಿನಾಕಾರಣ ಒಳಗೆ ನೀರು ಹರಿಸೋದಕ್ಕಿಂತ 176 ಅಡಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮಳೆಗಾಲದ ಬೆಳೆಗೆ ನಮ್ಮ ರೈತರಿಗೆ ಭತ್ತ ಬೆಳೆಯೋದಕ್ಕೆ ನೀರು ಬಿಟ್ರೆ ಈ ನಾಡಿಗೆ ಅನ್ನ ಆಗ್ತಕ್ಕಂಥ ರೈತ ನಮ್ಮ ಈ ಮಧ್ಯ ಕರ್ನಾಟಕದ ರೈತ. ಅನಂತರ ನಾವು ಏನು ಇಲ್ಲಿಂದ ನಾವು ಯಾವುದು ಅಕ್ಟೋಬರ್ 15 ತನಕ ಏನು ಇನ್ಫ್ಲೋ ಬರ್ತದೆ ಅಷ್ಟು ನೀರನ್ನ ನಾವು ಬಳಕೆ ಮಾಡ್ಕೊಂಡ್ರೆ ಸಾಕು. ಉಳಿದಿರ್ತಕ್ಕಂಥ ನೀರು ಬ್ಯಾಸ್ಗಿ ಒಳಗೆ ಭತ್ತಕ್ಕಾಗ್ಲಿ, ತೆಂಗಿನ ತೋಟಕ್ಕಾಗ್ಲಿ, ಕಬ್ಬಿಗಾಗ್ಲಿ ಎಲ್ಲದಕ್ಕೂ ಕೂಡ ನೀರಿರ್ತದೆ. ಏನು ರೈತರ ಮಾತಾಡಿರ್ತಕ್ಕಂಥ ಈಗಾಗಲೇ ಏನು ನೀರು ಬಿಡಬೇಕು, ನೀರು ಬಿಡದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹೋರಾಟ ಮುಂದುವರಿಯಲಿದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡಾಕ್ಟರ್ ಮಂಜಪ್ಪ HP PNS ವಿಸ್ತಾರ ನ್ಯೂಸ್ ದಾವಣಗೆರೆ.